ಸೆಂಟ್ ಮೇರಿಯವರ ಹೆಸರಿನಲ್ಲಿ ಒಂದು ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಹೆಸರಿಡಬೇಕು ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲ್ಯಾಗ್ ತೊಗೊಂಡು ಬಂದ ಅಂತೇಳಿ ಅವನು ಸ್ಟ್ಯಾಬಿಂಗ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತು ಇನ್ನೊಂದು ಕಡೆ ಚಿಕ್ಕ ಮಕ್ಕಳು 3 ವರ್ಷ 4 ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಉಗಿದಿದ್ದಾರೆ ಗಣಪತಿ ಹೋಗುವಾಗ. ಸೊ ಶಾಂತಿಯುತವಾಗಿ ಹೋಗ್ತಾ ಇದೆ. ಹೋಗೋ ಸಂದರ್ಭದಲ್ಲಿ ಮುಸ್ಲಿಮ್ಸ್ ಮಸೀದಿ ಕಡೆಯಿಂದ 2 ಕಲ್ಲು ಬಿದ್ದಿದೆ, ಇಲ್ಲ ಅಂತಲ್ಲ. ಸೊ ಅದು ಡೈರೆಕ್ಟ್ ಆಗಿ ಹೊಡೆದಿಲ್ಲ, ಯಾವುದೋ ಇಂಡೈರೆಕ್ಟ್ ಆಗಿ ದೂರದಿಂದ ಹೊಡೆದಿದ್ದಾರೆ. ಮದ್ದೂರಿನ ಗಣೇಶ ಮೂರ್ತಿಯ ವಿಸರ್ಜನೆಯ ಮೆರವಣಿಗೆಯ ನಂತರದಲ್ಲಿ ಏನು ಕಲ್ಲು ತೂರಾಟ ಆಯಿತು, ಆ ನಂತರದಲ್ಲಿ ಪ್ರತಿಭಟನೆ ಆಯಿತು, ಲಾಠಿ ಚಾರ್ಜ್ ಆಯಿತು, ಈ ಎಲ್ಲ ಪ್ರಕರಣಗಳು ಒಂದು ಕಡೆ ನಡೀತಿರುವಂತಹ ಸಂದರ್ಭದಲ್ಲಿ ನಾಯಕರು, ಅದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರಬಹುದು, ಅನಂತರದಲ್ಲಿ ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಇರಬಹುದು, ಮತ್ತೆ ಕೆಲ ಶಾಸಕರು, ಅವರು ಆಡ್ತಿರುವಂತಹ ಮಾತುಗಳು ಎಷ್ಟು ಈ ಸಮಯಕ್ಕೆ ಸಮಂಜಸ? ಯಾಕಂದ್ರೆ ಒಂದು ಕಡೆ ಸಂಘರ್ಷ ನಡೀತಿದೆ, ಪೊಲೀಸರು ತಮ್ಮ ಎಲ್ಲ ಶಕ್ತಿ ಮೀರಿ ಆ ಇಡೀ ಪ್ರಕ್ಷುಬ್ಧ ವಾತಾವರಣವನ್ನ ತಹಬದಿಗೆ ತರುವಂತಹ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಆ ಗಲಭೆಗೆ ಕಾರಣರಾದಂತಹ ಬೇರೆ ಜಿಲ್ಲೆಯಿಂದ ಬಂದಂಥವ್ರು ಅನ್ನುವಂಥದ್ದೆಲ್ಲ ಚರ್ಚೆ ನಡೆಸಿರೋ ಸಂದರ್ಭದಲ್ಲಿ ಆ ಗಲಭೆ ಮಾಡಿದವರು ಸುಮಾರು 22 ಜನರನ್ನ, ಅದು ಕೂಡ ಅನ್ಯ ಕೋಮಿನವರನ್ನೇ ಅರೆಸ್ಟ್ ಮಾಡಿರುವಂತಹ ಸಂದರ್ಭದಲ್ಲಿ ಕೌಂಟರ್ ಆಗಿ ಪ್ರತಿಭಟನೆಯ ಸಂದರ್ಭ ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲ ಪ್ರತಿಭಟನೆಯ ಸಂದರ್ಭ ಒಂದು ಸಂಘರ್ಷಕ್ಕೆ ಕಾರಣವಾಗುವ ರೀತಿಯಲ್ಲಿ ವರ್ತಿಸಿದ್ರು, ಅಂತಹ 500 ಜನರ ವಿರುದ್ಧವೂ ಕೂಡ ಇದೀಗ ಪೊಲೀಸರು FIR ಹಾಕಿರುವಂಥದ್ದು. ಅದರಲ್ಲಿ ಬಹುಪಾಲು ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ನಿನ್ನೆ ಪೂರ್ತಿ ವೈರಲ್ ಆದಂತಹ ಒಂದು ವಿಡಿಯೋ, ಒಂದು ಹೆಣ್ಣು ಮಗಳಿಗೆ ಹೊಡಿತಾರೆ ಪುರುಷ ಪೊಲೀಸ್ ಪೇದೆ. ಆ ಹೆಣ್ಣು ಮಗಳು ತುಂಬಾ ವಿಲವಿಲ ಒದ್ದಾಡ್ತಾಳೆ, ಸಂಕಟ ಅನುಭವಿಸ್ತಾಳೆ. ಆದ್ರೆ ಅದೇ ಹೆಣ್ಣು ಮಗಳ ಇನ್ನೊಂದು ವಿಡಿಯೋ ಹೋರಾಟದ ಸಂದರ್ಭದಲ್ಲಿ ಎಲ್ಲರ ಜೊತೆಗೂಡಿ ಒಂದು ನಿಂದನಾರ್ಹ ಮತ್ತು ಆಕ್ಷೇಪಾರ್ಹ ಘೋಷಣೆಯನ್ನ ಕೂಗ್ತಾರೆ, ಜ್ಯೋತಿ ಅಂತ ಅವ್ರ ಹೆಸರು. ಅನಂತರದಲ್ಲಿ ಸರ್ಕಾರದ ವಿರುದ್ಧ ನಮ್ಮ ಧರ್ಮವನ್ನ ನಾವು ಕಾಪಾಡ್ಕೊಂತೀವಿ ಅಂತ ತುಂಬಾ ಜೋರಾಗಿ ಮಾತಾಡ್ತಾರೆ. ಒಂದು, ಅವರು ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದು ಸರಿ, ಕಾನೂನಿನ ರೀತಿಯಲ್ಲಿ ಆಕೆಯ ವಿರುದ್ಧ ಕ್ರಮ ತಗೋತಾರೆ. ಮತ್ತೊಂದು, ಆಕೆಯ ವಿರುದ್ಧ ಪೊಲೀಸ್ ಪೇದೆ, ಅದು ಪುರುಷರೊಬ್ರು ಒಂದು ಲಾಠಿಯಿಂದ ಹೊಡೆದದ್ದು, ಅದು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಕ್ಲಿಯರ್ ಆಗತ್ತೆ. ಆದ್ರೆ ಒಂದು ಇಡೀ ಪ್ರಕರಣವನ್ನ ನೋಡಿದಾಗ ಯಾರೆಲ್ಲ ಪ್ರಚೋದನೆ ಮಾಡಿದ್ದಾರೆ ಎರಡೂ ಕಡೆ ಇಬ್ಬರಿಗೂ ಕೂಡ ಶಿಕ್ಷೆ ಆಗತ್ತೆ. ಈ ಪ್ರಕರಣವನ್ನ ಸರ್ಕಾರ ತುಂಬಾ ಗಂಭೀರವಾಗಿ ತಗೊಂಡಿದೆ. ಈ ಸರ್ಕಾರ ಗಂಭೀರವಾಗಿ ತಗೊಂಡಿರುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನೋಡಿ, ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಲ್ಲ ಮುಖ್ಯಮಂತ್ರಿಗಳು ಕೇವಲ ಹಿಂದೂಗಳ ಮುಖ್ಯಮಂತ್ರಿ ಅಂತಲ್ಲ, ಎಲ್ಲ ಧರ್ಮರಿಗೂ ಮುಖ್ಯಮಂತ್ರಿನೇ. ಆದ್ರೆ ಅವರು ಇಂತಹ ಸಂದರ್ಭದಲ್ಲಿ ನಾವು ಸಂತ ಮೇರಿಯ ಹೆಸರನ್ನ ಮೆಟ್ರೋ ಸ್ಟೇಷನ್ ಒಂದಕ್ಕೆ ಇಡ್ತೀವಿ ಅಂತ ಹೇಳ್ತಿದ್ದಾರೆ. ಸರಿಯಾದಂತಹ ಕ್ರಮ. ಆದರೆ ಯಾವ ಸಂದರ್ಭದಲ್ಲಿ ಒಂದು ಅವರದ್ದೇ ಆದ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಂದು ಭರವಸೆಯನ್ನ ಬಂದಿರುವಂಥದ್ದು, ಸಂತ ಮೇರಿಯವರ ಹೆಸರನ್ನು ಸೇರಿದಂತೆ ಎಲ್ಲ ಸಾಧು ಸಂತರ ಹೆಸರುಗಳನ್ನ ಹಿಂದೂ ಧರ್ಮದಲ್ಲಿರುವಂತಹ ಮತ್ತು ಮುಸ್ಲಿಂ, ಜೈನ, ಬೌದ್ಧ, ಕ್ರೈಸ್ತ ಎಲ್ಲ ಕೂಡ ಬೇಕೇ ಬೇಕು, ಕೊಡಬೇಕಾಗತ್ತೆ. ಎಲ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಅಂತ ಬಂದಾಗ ಇದರಲ್ಲೂ ಕೂಡ ಕೊಡಬೇಕಾಗತ್ತೆ. ಇನ್ನು ಒಂದು ಕೆಂಪೇಗೌಡರ ಹೆಸರಿಟ್ಟಿರುವಂಥದ್ದು ಅಥವಾ ಸಂಗೊಳ್ಳಿ ರಾಯಣ್ಣ ಹೆಸರು ಇಟ್ಟಿರುವಂಥದ್ದು, ಅನಂತರದಲ್ಲಿ ನಾರಾಯಣ ಗುರುಗಳ ಹೆಸರನ್ನ ಇನ್ನೂ ಸಾಕಷ್ಟು ಇಡಬೇಕಿದೆ. ಇದರ ಮಧ್ಯೆ ಕೂಡ ಸಂತ ಮೇರಿಯವರ ಹೆಸರನ್ನ ಇಡುವ ಒಂದು ಭರವಸೆಯನ್ನ ಕೊಟ್ಟು ಬಂದಿದ್ದಾರೆ. ಅದು ಮುಖ್ಯಮಂತ್ರಿಗಳಿಗೆ ಅನ್ವಯಿಸುತ್ತೆ. ಅದು ಯಾರು ತಗೋಬೇಕು, ಯಾರ್ದು ಬಿಡಬೇಕು, ಯಾವ್ದು ಸರಿ, ಯಾವ್ದು ತಪ್ಪು, ಎಲ್ಲವೂ ಕೂಡ ಜನ ನೋಡ್ತಿರ್ತಾರೆ. ಇದು ಒಂದು ಕಡೆ. ಎರಡನೇದ್ದು, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಎಲ್ಲ ತಹಬದಿಯಲ್ಲಿದೆ. ಆದ್ರೆ ಎಲ್ಲೋ ಒಂದು ಕಡೆ ಯಾರೋ ಚಿಕ್ಕ ಮಕ್ಕಳು ಮೇಲಿಂದ ಉಗುಳಿದ್ದಾರೆ, ಅದು ಮೂರ್ತಿಗೆ ಬಿದ್ದಿದೆ. ಓಕೆ, ಮಕ್ಕಳ ವಿಚಾರ ಬಿಟ್ಬಿಡೋಣ. ಆದ್ರೆ ಅದೇ ಜಾಗದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಕೂಗಿರುವಂತಹ ಕ್ಲಿಪ್ ಕೂಡ ಸಿಕ್ಕಿದೆ ಅಂತ ಅಲ್ಲಿನ SP ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆ ವಿಚಾರವಾಗಿ ತನಿಖೆ ನಡೀತಿದೆ. ಅದೇ ಜಾಗದಲ್ಲಿ ಆ ಭಾಗದ ಶಾಸಕರೊಬ್ರು ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬ
ಜನಪ್ರತಿನಿಧಿ, ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ಎಲ್ಲ ಹೊಣೆಗಾರಿಕೆ ಇರುವಂತಹ ನಾಯಕ ಯಾವ ಸಂದರ್ಭದಲ್ಲಿ ಅಂತಹ ಹೇಳಿಕೆಯನ್ನು ಅವ್ರು ಏನಾದ್ರೂ ಹೇಳ್ಕೊಂಡ್ಲಿ, ಅವರು ಮುಸ್ಲಿಂ ಆಗ್ಲಿ ಹುಟ್ಲಿ, ಜೈನ, ಬೌದ್ಧ, ಕ್ರೈಸ್ತ ಏನಾದ್ರೂ ಆಗ್ಲಿ ಹುಟ್ಲಿ, ಆದ್ರೆ ಎಂಥ ಸಂದರ್ಭದಲ್ಲಿ ಒಂದು ಪ್ರಕ್ಷುಬ್ಧವಾದಂತಹ ವಾತಾವರಣ ಇದೆ. ರಾಜ್ಯದ ಹಲವು ಭಾಗಗಳಲ್ಲಿ ಇಂಥದ್ದು ಯಾಕೆ ಆಗ್ತಿದೆ? ಯಾವುದೋ ಫ್ಲಾಗ್ ಇದ್ ಮಾಡೋಕ್ ಹೋಗಿ ಅಲ್ಲಿ ಸ್ಟ್ಯಾಬಿಂಗ್ ಆಗಿದೆ ಅಂತ ಖುದ್ದು ಗೃಹ ಸಚಿವರೇ ಹೇಳ್ತಿರುವಂತಹ ಹೇಳಿಕೆ ಕೂಡ ಇದೆ. ಇದರ ಮಧ್ಯೆ ಚಲುವರಾಯಸ್ವಾಮಿ ಅವರ ಹೇಳಿಕೆ ನೋಡಿ, ತುಂಬಾ ಸೂಕ್ಷ್ಮವಾಗಿ 2 ಕಲ್ಲು ಬಿದ್ದಿತ್ತು, ಅದು ಇಂಡೈರೆಕ್ಟ್ ಆಗಿ ಬಿದ್ದಿರುವಂತ, ಡೈರೆಕ್ಟ್ ಆಗಿ ಹೊಡೆದಿರುವಂತದ್ದಲ್ಲ ಅನ್ನೋ ಹೇಳಿಕೆಯನ್ನು ಕೂಡ ಅವ್ರು ಕೊಡ್ತಿರುವಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ನೋಡಿ ಚಾಮುಂಡೇಶ್ವರಿ ಚಲೋ ನಡೀತಿದೆ. ಯಾಕೆ ಏಕಾಏಕಿ ಒಂದೇ ಸಲ ಇವೆಲ್ಲ ಪ್ರಕರಣಗಳು ಓಪನ್ ಆಗಿದಾವೆ? ಮದ್ದೂರು, ಭದ್ರಾವತಿ ಪ್ರಕರಣ, ಆ ನಂತರದಲ್ಲಿ ಚಾಮುಂಡೇಶ್ವರಿ ಚಲೋ. ಒಂದು ಸರ್ಕಾರ ಮೈಮರ್ತಿರಬಹುದು, ಅಥವಾ ಇಂಥದ್ದನ್ನ ಮಾಡಲೇಬೇಕು ಅನ್ನುವಂತಹ ಉಮೇದಿನಲ್ಲಿ ಯಾರಾದ್ರೂ ಷಡ್ಯಂತ್ರ ಮಾಡಿರಬಹುದು. ಆದಾಗ್ಯೂ ಸಾಮಾಜಿಕ ಸ್ವಾಸ್ಥ್ಯವನ್ನ ಕಾಪಾಡಬೇಕಾದಂತಹ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಈ ತರದ ಹೇಳಿಕೆಗಳನ್ನ, ಸಂಗಮೇಶ್ ಅವರ ಹೇಳಿಕೆ ಎಷ್ಟು ಸರಿ ಎಷ್ಟು ತಪ್ಪು ಚರ್ಚೆ ಮಾಡಬೇಕಾದಂತಹ ವಿಚಾರ. ಯಾಕಂದ್ರೆ ಅವ್ರು ಹೇಳ್ತಾರೆ, ಒಂದು ಹೇಳಿಕೆ ಕೊಡ್ತಾರೆ, ನಾನ್ ಗೆಲ್ಲೋದಕ್ಕೆ ಅನ್ಯ ಕೋಮಿನವರೇ ಕಾರಣ ಅನ್ನುವಂತಹ ಹೇಳಿಕೆ ಕೊಡ್ತಾರೆ. ಈ ರಾಜ್ಯದಲ್ಲಿ ಯಾರೇ ಒಬ್ರು ಶಾಸಕರಾಗಬೇಕು ಅಂದ್ರೆ ಒಂದು ಕೋಮಿನ ಮತಗಳಿದ್ದ ಯಾರ ಕೈಲೂ ಬರೀ ಹಿಂದೂಗಳು ಓಟ್ ಹಾಕಿದ್ರು ಗೆಲ್ಲೋಕ್ಕಾಗಲ್ಲ, ಬರೀ ಮುಸ್ಲಿಮ್ಸ್ ಓಟ್ ಹಾಕಿದ್ರು ಗೆಲ್ಲೋಕ್ಕಾಗಲ್ಲ. ಎಲ್ಲರ ಮತಗಳು ಬೇಕು, ಎಲ್ಲ ಸಮಾಜಗಳ, ಎಲ್ಲ ಧರ್ಮ, ಮತ, ಪಂಥಗಳ ಮತಗಳು ಬೇಕು. ಆಗ್ಲೇ ಅವರನ್ನ ನಾಯಕ ಅಥವಾ ಲೀಡರ್ ಅನ್ನುವಂಥದ್ದು. ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಾಗ ಓಲೈಕೆ ರಾಜಕಾರಣ ನಡೆಯುತ್ತೆ ಅನ್ನುವಂತಹ ಆರೋಪ ಹಾಗೆ ಇರುವಂತಹ ಸಂದರ್ಭದಲ್ಲಿ ಯಾಕೀಗಾಗ್ತಿದೆ? ಅಥವಾ ಯಾಕೆ ಈ ನಾಯಕರು ಈ ತರ ಹೇಳಿಕೆಗಳನ್ನ ಕೊಡ್ತಿದ್ದಾರೆ? ಜವಾಬ್ದಾರಿಯುತವಾಗಿ ವರ್ತಿಸಬೇಕಿದೆ, ಶಾಂತಿ ಕಾಪಾಡಬೇಕಿದೆ, ಸಾಮಾಜಿಕ ಸ್ವಾಸ್ಥ್ಯವನ್ನ ಕಾಪಿಡಬೇಕಿದೆ. ಇಂತಹ ಸಂದರ್ಭದಲ್ಲಿ ಕೆಲ ಶಾಸಕರ, ನಾಯಕರ ಹೇಳಿಕೆಗಳು ನಿಜಕ್ಕೂ ಜನ ಏನ್ ಚರ್ಚೆ ಮಾಡ್ತಿದ್ದಾರೋ ಅದಕ್ಕೆ ಪೂರಕವಾಗಿ ಅವರ ಮಾತುಗಳು ಕೂಡ ಬಂದ್ಬಿಟ್ರೆ, ತನಿಖಾಧಿಕಾರಿ ಇಡೀ ನಿನ್ನೆಯ ಪ್ರಕರಣದಲ್ಲಿ ಒಂದು ಷಡ್ಯಂತ್ರ ಆಗಿದೆ, ಪ್ರೀಪ್ಲಾನ್ಡ್ ಇದು ಅನ್ನುವಂಥದ್ದನ್ನ ಗೃಹ ಸಚಿವರೇ ಹೇಳಿದ್ರು. ಆ ನಂತರದಲ್ಲಿ ಇದು ಪ್ರೀಪ್ಲಾನ್ಡ್ ಅಲ್ಲ ಅನ್ನುವಂತಹ ಚರ್ಚೆಗಳನ್ನ ಕೆಲ ನಾಯಕರು ಹೇಳಿದ್ರು. ಕೊನೆಗೆ ಪೊಲೀಸ್ ಪ್ರಮುಖರು ಒಂದು ಸ್ಪಷ್ಟನೆಯನ್ನ ಕೊಟ್ಟ ಮೇಲೆ ಸ್ವಲ್ಪ ಸಂಯಮಗೊಳ್ಳುವಂತಹ ವಾತಾವರಣ ತಿಳಿಯಾಗುವಂತಹ ಕೆಲಸ ಆಯ್ತು. ನೋಡಿ, ಇಡೀ ಮದ್ದೂರಿನ ಪ್ರಕರಣ, ಭದ್ರಾವತಿ ಪ್ರಕರಣ, ಚಾಮುಂಡೇಶ್ವರಿ ಚಲೋ ಪ್ರಕರಣ ಎಲ್ಲವನ್ನ ನೋಡಿ ಏಕಾಏಕಿ ಓಪನ್ ಆಗಿರುವಂತದ್ದು ಒಂದಾದ್ರೆ, ಯಾಕೆ ಓಪನ್ ಆಯ್ತು? ಗುಪ್ತಚರ ಇಲಾಖೆ ಏನ್ ಮಾಡ್ತಿತ್ತು? ಅಥವಾ ಯಾಕಂದ್ರೆ ಪೊಲೀಸರು ಎಷ್ಟು ಸಾಧ್ಯವೋ ಅಷ್ಟು ಶ್ರಮ ವಹಿಸಿದ್ದಾರೆ ಮದ್ದೂರಿನ ಪ್ರಕರಣಕ್ಕೆ. ಆದಾಗ್ಯೂ ಕೂಡ ಇಷ್ಟೆಲ್ಲ ಯಾಕಾಗ್ತಿದೆ? ನಾಯಕರು ಕೂಡ ಅವರ ಎಲ್ಲೆ ಮೀರಿ ಮಾತಾಡುವಂತಹ ಪ್ರಯತ್ನಗಳನ್ನ ಯಾಕೆ ಮಾಡ್ತಿದ್ದಾರೆ? ಅದು ವಿಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, JDS, BJP ಯಾವುದೇ ಇರಲಿ, ಎಲ್ಲರಿಗೂ ಇರುವಂತಹ ಹೊಣೆಗಾರಿಕೆ ಅಂದ್ರೆ ಸಾಮಾಜಿಕ ಸ್ವಾಸ್ಥ್ಯವನ್ನ ಕಾಪಾಡುವಂಥದ್ದು. ಓಲೈಕೆ ಮತ್ತೊಂದು ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ. ಒಬ್ಬ ರಾಜಕಾರಣಿ ಅಂದ್ಮೇಲೆ ಎಲ್ಲರ ಮತಗಳು ಬೇಕು ಅನ್ನೋ ಕಾರಣಕ್ಕೋಸ್ಕರ ಓಲೈಕೆ ಮಾಡ್ತಾರೆ. ಆದ್ರೆ ಅದಕ್ಕೊಂದು ಇತಿ ಮಿತಿ ಇರುತ್ತೆ, ಎಲ್ಲಿ ಮಾಡಬಹುದು ಅಲ್ಲಿ ಮಾಡ್ತಾರೆ. ಇದೆಲ್ಲವನ್ನ ಮೀರಿ ಕೂಡ ಯಾಕೀಗಾಗ್ತಿದೆ? ಸಾಕಷ್ಟು ಪ್ರಕರಣಗಳು ಯಾಕೆ ಓಪನ್ ಆಗ್ತಿದಾವೆ? ಈ ಕಡೆ ಕಾಂಗ್ರೆಸ್ನ ಮೈಮರ್ತಿದೆಯೋ ಇಲ್ಲೋ, ಆದ್ರೆ BJP ಒಂದಾದ್ಮೇಲೆ ಒಂದು ಕೇಸ್ಗಳನ್ನ ಮೆನ್ಷನ್ ಮಾಡಿ ಹೇಳ್ತಾ ಇದೆ, ಏನ್ ಮಾಡ್ತಿದ್ದೀರಿ ನೀವು ಅಂತ. ಆದ್ರೆ ಒಟ್ಟು ಈ ಇಡೀ ಪ್ರಕರಣವನ್ನ ನೋಡಿದಾಗ ಒಂದು ಕಡೆ ಓಲೈಕೆಯ ರಾಜಕಾರಣ ಮೇಲ್ನೋಟಕ್ಕೆ ಕಾಣಿಸುತ್ತೆ, ಮತ್ತೊಂದು ಕಡೆ ಮೈಮರ್ತಂತಹ ಒಂದು ಚಹರೆಗಳು ಸ್ಪಷ್ಟವಾಗಿ ಗೋಚರಿಸುತ್ತೆ. ಇದರ ಆಚೆಗೂ ಕೂಡ ನಾಯಕರುಗಳು ಸಂಯಮದಿಂದ ವರ್ತಿಸುವ ಮತ್ತು ಹೇಳಿಕೆಗಳನ್ನ ಕೊಡುವಂತಹ ಕೆಲಸಗಳಾಗದೆ ಹೋದ್ರೆ ಸಂಗಮೇಶ್ ಅವರ ಹೇಳಿಕೆ ಮತ್ತೂ ಒಂದು ಬೇರೆಯದ್ದೇ ಆದಂತಹ ಸಂಘರ್ಷಗಳಿಗೆ ದಾರಿ ಮಾಡಿಕೊಡುತ್ತೆ. ಬೇಕಿತ್ತ ಇದೆಲ್ಲ ಈ ಸಂದರ್ಭದಲ್ಲಿ ಈ ನಾಯಕರುಗಳಿಗೆ ಅನ್ನುವಂಥದ್ದು ಕೂಡ ಬಹುಪಾಲು ಜನಸಾಮಾನ್ಯರ ಒಂದು ಅಭಿಪ್ರಾಯ.